ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ಬಂದಂಥ ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಮಗೆ ನೀಡಿರುವಂತಹ ವಚನ ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂಧಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹುಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಎನ್ನುವಂತಹ ವಚನ. ಇನ್ನೊಂದು ಬಾರಿ ವಚನವನ್ನು ನೆನಪು ಮಾಡ್ತೇನೆ. ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂಧಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹುಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಎನ್ನುವಂತಹ ಜಗಜ್ಯೋತಿ ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರು ನಮಗೆಲ್ಲರಿಗೂ ನೀಡಿರ್ತಕ್ಕಂಥ ಒಂದು ವಚನ. ಇಲ್ಲಿ ಒಂದನೇ ಸಾಲಿನ ಅರ್ಥವನ್ನು ನಾವು ನೋಡೋದಾದರೆ, ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ. ಜಗಜ್ಯೋತಿ ಅಪ್ಪ ಬಸವಣ್ಣನವರು ದೇವರನ್ನು ನೆನೆಯುವಂತಹ ಮನದ ಹಿರಿಮೆಯನ್ನು 3 ಉದಾಹರಣೆಗಳ ಮೂಲಕ ನಮಗೆ ತಿಳಿಸಿದ್ದಾರೆ. ಇಲ್ಲಿ ಒಂದನೆಯದಾಗಿ ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ. ಕರಿ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಭಾಳಷ್ಟು ಹಿರಿಯರು ನಾವುಗಳಿದ್ದೇವೆ. ಕರಿ ಅಂತಂದರೆ ಆನೆ ಅಥವಾ ಸಲಗ ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಆನೆಯನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಮಾವಟಿಗ ಅಥವಾ ಮಾವುತ ತನ್ನ ಸಣ್ಣದಾಗಿರ್ತಕ್ಕಂಥ ಒಂದು ಸುಮಾರು 60ರಿಂದ 90 ಸೆಂಟಿಮೀಟರ್ ಅಳತೆಯ ಒಂದು ಅಂಕುಶ ಅನ್ನುವಂಥದ್ದು ಇರುತ್ತೆ. ಅಂಕುಶ ಅಂತಂದರೆ ಅದು ಮುಂಭಾಗದಲ್ಲಿ ಹುಲಿಯ ಉಗುರಿನ ರೀತಿಯಲ್ಲಿ ಅದು ಅಂಕುಶ ಇರುತ್ತೆ. ನಾವೆಲ್ಲರೂ ಕೂಡ ಆನೆಯನ್ನು ಪಳಗಿಸುವಂತಹ ಮಾವುತನನ್ನು ಗಮನಿಸಿದ್ದೇವೆ. ಅವನ ಮುಂಭಾಗದಲ್ಲಿರುವಂತಹ, ಅವನ ಕೈಯಲ್ಲಿರುವಂತಹ ಅಂಕುಶವನ್ನು ಕೂಡ ನೋಡಿದ್ದೇವೆ. ಅಂಥ ಹಿರಿದಾಗಿರ್ತಕ್ಕಂಥ ಆನೆ, ಬಹುಶಃ ಆ ಆನೆಯನ್ನು ಒಬ್ಬ ನೋಡಿದರೆ ಆನೆಯ ಮುಂದೆ ನಾವು ಭಾಳಷ್ಟು ಚಿಕ್ಕವರು, ಒಂದು ಕಾಲಿಗೆ ಕೂಡ ನಾವು ಸಮ ಅಲ್ಲ. ಹೀಗೆ ಸುಮಾರು 10,000 kg ಗಟ್ಟಲೆ ಅದು ತೂಕ ಇರುತ್ತೆ. ಅಂತಹ ಆನೆಯನ್ನು ನಾವುಗಳು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಆ ಅಂಕುಶದಿಂದ ಪಳಗಿಸ್ತೇವೆ. ಹೆಂಗೆ ಪಳಗಿಸ್ತೀವಿ, ಅದಕ್ಕೆ ಯಾಕೆ ಆ ಅಂಕುಶಕ್ಕೆ ಅನಿಸ್ತೈತಿ ಅಂದರೆ, ಆ ಅಂಕುಶ ಅನ್ನುವಂಥದ್ದು ಹುಲಿಯ ಉಗುರಿನಂತೆ ಮುಂಭಾಗದಲ್ಲಿ ಚೂಪಾದ ಮೊನೆಯುಳ್ಳ ಚೂಪಾಗಿರುತ್ತೆ ಅದು. ಅದಕ್ಕಾಗಿ ಆ ಆನೆ ಏನು ಮಾಡುತ್ತೆ, ಆ ಹುಲಿ ನನ್ನನ್ನು ಬೇಟೆಯಾಡಕ್ಕೆ ಬಂದತ್ತೇನೋ, ಮಾಂಸವನ್ನು ತಿನ್ನುವಂತಹ ಪ್ರಾಣಿ ಅದು ಹುಲಿ. ಆ ಹುಲಿ ನನ್ನನ್ನು ಏನು ಮಾಡ್ತತಿ ಅನ್ನುವಂಥ ಒಂದು ಭಯದಿಂದ ಏನು ಮಾಡುತ್ತೆ ಅಂದರೆ, ಆ ಅಂಕುಶಕ್ಕೆ ಹೆದರುತ್ತೆ. ಹೀಗಾಗಿ ಆ ಅಂಕುಶದಿಂದ ಆ ಮಾವುತ ಏನು ಮಾಡ್ತಾನೆ ಅಂತಂದರೆ, ತನ್ನ ಆಜ್ಞೆಗಳನ್ನು ಅವನು ಆ ಆನೆಗಳಿಗೆ ನೀಡ್ತಾನೆ. ಆ ಸಂಜ್ಞೆಗಳನ್ನು ಪಾಲಿಸ್ತಾ ಅದು ಕೂಡಂದರೆ ಕೂಡುತ್ತೆ. ಎಲ್ಲಾದರೂ ನಾವು ಭಾಳಷ್ಟು ಜಾತ್ರೆಗಳ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಮುಂದೆ ಹೋಗಂದರೆ ಮುಂದೆ ಹೋಗುತ್ತೆ, ನಿಲ್ಲಂದರೆ ನಿಲ್ಲುತ್ತೆ. ಅದು ಮೇಲ್ಭಾಗದಲ್ಲಿ ಯಾರಾದರೂ ಹಣವನ್ನು ನೀಡಿದರೆ ಅಲ್ಲೇ ಸನ್ನೆ ಮಾಡ್ತಾನವ, ಮೇಲ್ಭಾಗದಲ್ಲೇ ಕುಳಿತುಕೊಂಡು. ನೀ ಹಣ ಯಾರಾದರೂ ಶ್ರೀಮಂತರು ಅಥವಾ ಮತ್ತೆ ಯಾರಾದರೂ ಇದ್ದರೆ ಅದು ಹಣವನ್ನು ಹೊಳ್ಳಿ ಕೊಡು ಅಂದರೆ ಅಲ್ಲೇ ಮೇಲ್ಭಾಗದಾಗೆ ಸಂಜ್ಞೆ ಮಾಡ್ತಾನೆ. ಆ ಹಣವನ್ನು ಹೊಳ್ಳಿ ಕೊಡುತ್ತೆ. ಕೊಡು ಅಂದರೆ ಮೇಲ್ಭಾಗಕ್ಕೆ ಕೊಡುತ್ತೆ. ಆಶೀರ್ವಾದ ಮಾಡಂದರೆ ಆಶೀರ್ವಾದ ಮಾಡುತ್ತೆ. ಹೀಗೆ ಕರಿಘನ ಅಂದರೆ ಆನೆ ಘನವಾಗಿರುತ್ತೆ, ಭಾಳಷ್ಟು ದೊಡ್ಡದಾಗಿರುತ್ತೆ. ಆದರೆ ಅದನ್ನು ಒಂದು ಸಂಜ್ಞೆಗಳ ಮೂಲಕ ಅದನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಮಾವುತನ ಅಂಕುಶಕ್ಕೆ ಸಣ್ಣದು ಅಂತ ಹೇಳಕ್ಕೆ ಬರೋಂಗಿಲ್ಲ. ಆ ಅಂಕುಶವೂ ಮತ್ತು ಆನೆಗೂ ಹೋಲಿಸಿದರೆ ಭಾಳಷ್ಟು ವ್ಯತ್ಯಾಸವನ್ನು ಕಂಡರೂ ಕೂಡ ಅದು ಅಂಕುಶ ಕಿರಿದು ಅಂಥೇಳಿ ಹೇಳಕ್ಕೆ ಬರೋದಿಲ್ಲ ಅಂಥೇಳಿ ಬಸವಣ್ಣನವರು ಇಲ್ಲಿ ದೇವರನ್ನು ನೆನೆಯುವಂತಹ 3 ದಾರಿಗಳನ್ನು ನಮಗೆ 3 ಉದಾಹರಣೆಗಳ ಮೂಲಕ ತೋರಿಸಿದ್ದಾರೆ. ಇದು ಒಂದನೇದು
ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ. ಹಾಗೆ ಮುಂದುವರ್ಕೊಂಡು ಹೇಳ್ತಾರೆ ಅಪ್ಪ ಬಸವಣ್ಣನವರು, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ. ಗಿರಿ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಬೆಟ್ಟ ಪರ್ವತ ಅಂಥೇಳಿ ಕರಿತೇವೆ. ಇದಕ್ಕೊಂದು ಪೌರಾಣಿಕ ಕಥೆಯೂ ಕೂಡ ಇದೆ. ಏನಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಪೌರಾಣಿಕ ಇತಿಹಾಸದಲ್ಲಿ ಬರುತ್ತೆ, ಆ ಬೆಟ್ಟಗಳಿಗೆ ರೆಕ್ಕೆಗಳು ಇದ್ವಂತೆ. ಆ ರೆಕ್ಕೆಗಳಿಂದ ಅವು ಬೆಟ್ಟಗಳು ಅತ್ತಿಂದಿತ್ತ ಇತ್ತಿಂದಿತ್ತ ಓಡಾಡ್ತಿದ್ವಂತೆ. ಆ ಸಂದರ್ಭದಲ್ಲಿ ದೇವತೆಗಳು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಆ ಬೆಟ್ಟಗಳು ಅಡ್ಡವಾಗಿ ಬರ್ತಿದ್ವಂತೆ. ಆ ಸಂದರ್ಭದಲ್ಲಿ ದೇವತೆಗಳ ಒಡೆಯನಾಗಿರ್ತಕ್ಕಂಥ ಇಂದ್ರ ಏನು ಮಾಡಿದ ಅಂತಂದರೆ, ಆ ಬೆಟ್ಟಗಳ ರೆಕ್ಕೆಗಳನ್ನು ತನ್ನ ವಜ್ರಾಯುಧ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಆ ವಜ್ರಾಯುಧದಿಂದ ಆ ರೆಕ್ಕೆಗಳನ್ನು ಕಟ್ ಮಾಡಿದ. ಅಂದಿನಿಂದ ಆ ಬೆಟ್ಟಗಳೆಲ್ಲವೂ ಕೂಡ ಏನಾದವು ಅಂದರೆ ಒಂದತ್ರ ನಿಶ್ಚಲವಾಗಿ, ಅಚಲವಿಲ್ಲದೆ, ಅಂದರೆ ಚಲನೆ ಮಾಡಲಾರ್ದೆ ಒಂದು ಕಡೆ ನಿಂತವು ಅಂತೇಳಿ ಒಂದು ಪೌರಾಣಿಕ ಕಥೆಯೊಳಗೆ ನಮಗೆ ಬರುತ್ತೆ. ಇದರ ಅರ್ಥ, ನಾವು ಒಂದು ದೊಡ್ಡದಾಗಿರ್ತಕ್ಕಂಥ ಬೆಟ್ಟವನ್ನು ನಾವು ಇವತ್ತು ಭಾಳಷ್ಟು ಯಂತ್ರಗಳ ಯುಗದಲ್ಲಿ ನಾವುಗಳಿದ್ದಾವೆ. ಆ ವಜ್ರ ಏನು ಮಾಡುತ್ತೆ ಅಂತಂದರೆ, ನಾವು ಬೋರ್ ಹಾಕುವಂಥ ಸಂದರ್ಭದಲ್ಲಿ ಆ ವಜ್ರದ ಸಹಾಯದಿಂದ ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿ ಭೂಮಿಯ ಆಳದಲ್ಲಿರುವಂತಹ ನೀರನ್ನು ಹೊರತೆಗೆಯುವಂತಹ ಯುಗದಲ್ಲಿ ನಾವುಗಳಿದ್ದಾವೆ. ಹೀಗಾಗಿ ಬಸವಣ್ಣನವರು ಭಾಳಷ್ಟು ಉದಾಹರಣೆಗಳ ಮೂಲಕ ನಮಗೆ 2ನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಗಿರಿಘನ, ಗಿರಿ ಅಂತಂದರೆ ಬೆಟ್ಟ ಅಥವಾ ಪರ್ವತಗಳು ಭಾಳಷ್ಟು ಎತ್ತರವಾಗಿರ್ಬೋದು. ಆ ಎತ್ತರದಲ್ಲಿರ್ತಕ್ಕಂಥ ಪರ್ವತಗಳನ್ನು ಸಹಿತ ಇವತ್ತು ಮನುಷ್ಯ ತನ್ನದೇ ಆಗಿರ್ತಕ್ಕಂಥ ವಜ್ರಗಳನ್ನು ಬಳಸಿ, ತನ್ನದೇ ಆಗಿರ್ತಕ್ಕಂಥ ಯಂತ್ರಗಳನ್ನು ಬಳಸಿ ಆ ಬೆಟ್ಟ ಗುಡ್ಡಗಳನ್ನು ಸಣ್ಣದಾಗಿ ಮಾಡ್ತಾ ಇದ್ದೀವಿ ನಾವು ಅನ್ನುವಂಥದ್ದು 2ನೇ ಸಾಲಿನ ಅರ್ಥ. ಗಿರಿಘನ ವಜ್ರ ಕಿರಿದೆನ್ನಬಹುದೇ. ಗಿರಿ ದೊಡ್ಡದಿದ್ದರೂ ಕೂಡ, ಪರ್ವತ ದೊಡ್ಡದಿದ್ದರೂ ಕೂಡ ವಜ್ರ ಅದರ ಮುಂದೆ ಸಾಸಿವೆಯಷ್ಟು ಸಣ್ಣದಾಗಿರುತ್ತೆ. ಅಷ್ಟು ಸಣ್ಣದಾಗಿದ್ದರೂ ಕೂಡ ಆ ಬೆಟ್ಟವನ್ನು ನಾವೇನು ಮಾಡ್ತೀವಿ ಅಂತಂದರೆ ಕುಟ್ಟಿ ಪುಡಿ ಮಾಡ್ತೇವೆ. ಇದು 2ನೇ ಸಾಲಿನ ಒಂದು ಅರ್ಥ. ಇಂದು 3ನೇ ಸಾಲು, ತಮಂಧಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ. ಬಹುಶಃ ತಮಂಧ ಅಂದರೆ ನಮಗೆ ಗೊತ್ತಿದೆ, ಅಂಧಕಾರ ಅಥವಾ ಕತ್ತಲು. ಪ್ರಾಚೀನ ಕಾಲದಲ್ಲಿ ಮಾನವ ನಮಗೆಲ್ಲರಿಗೂ ಗೊತ್ತಿರುವಂತೆ ಬೆಟ್ಟ ಗುಡ್ಡಗಳಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಿದ್ದ ಅಂತೇಳಿ ನಾವು ಇತಿಹಾಸಗಳಲ್ಲಿ ಓದ್ತೇವೆ. ಭಾಳಷ್ಟು ಹಿರಿಯರು ಇಲ್ಲಿ ನಾವುಗಳಿದ್ದೇವೆ. ಭಾಳಷ್ಟು ವರ್ಷಗಳ ಹಿಂದೆ ಬೆಟ್ಟಗುಡ್ಡಗಳಲ್ಲಿ ಗುಹೆಗಳಲ್ಲಿ ಮನುಷ್ಯ ಅರಬೆತ್ತಲೆಯಾಗಿ ಓಡಾಡ್ತಿದ್ದ ಅಂತೇಳಿ ನಾವು ಹೇಳ್ತೇವೆ. ಇಂದು ಮಾನವ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಬಂದಿದ್ದಾನೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಬಂದಿದ್ದಾನೆ, ಕತ್ತಲಿನಿಂದ ಬೆಳಕಿನ ಕಡೆಗೆ ನಾವುಗಳು ಬಂದಿದ್ದೇವೆ. ಅದಕ್ಕೆ 3ನೇ ಸಾಲಿನಲ್ಲಿ ಹೇಳ್ತಾರೆ, ತಮಂಧಘನ. ತಮಂಧ ಅಂತಂದರೆ ಅಂಧಕಾರ. ಅಮಾವಾಸ್ಯೆಯ ದಿವಸ ಭಾಳಷ್ಟು ಕತ್ತಲಿರ್ತದೆ. ಹೋಗುವಂಥ ಸಂದರ್ಭದಲ್ಲಿ ನಾವು ಅಂಜುತ್ತೇವೆ. ಆದರೆ ಅದೇ ಒಂದು ಸ್ವಲ್ಪ ಬೆಳಕಿತ್ತಂದ್ರೆ, ಎಲ್ಲಾದರೂ ತೋಟಗಳಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಹೊರಭಾಗಕ್ಕೆ ಹೋಗಿ ಕರೆಂಟ್ ಹೋದ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮದೇ ಆದ ಮೊಬೈಲ್ ಟಾರ್ಚನ್ನು ಬಳಸಿ ಅಥವಾ ಬ್ಯಾಟ್ರಿಗಳನ್ನು ಬಳಸಿ ಅಂತಹ ಕತ್ತಲನ್ನು ಸಹಿತ ಹೊಡೆದೋಡಿಸಿ ನಾವು ನಮ್ಮ ದಾರಿಯನ್ನು ಹಿಡಿತೇವೆ. ಅದಕ್ಕೆ 3ನೇ ಸಾಲು ಹೇಳ್ತಾ ಇದ್ದಾರೆ, ತಮಂಧಘನ. ತಮಂಧ ಅಂತಂದರೆ ಅಂಧಕಾರ. ಅಂಧಕಾರ ದೊಡ್ಡದಾಗಿದ್ದರೂ ಕೂಡ, ಕತ್ತಲು ದೊಡ್ಡದಾಗಿದ್ದರೂ ಕೂಡ ಸಣ್ಣದಾಗಿರ್ತಕ್ಕಂಥ ಒಂದು ಬೆಳಕು ನಮಗೆ ದಾರಿಯನ್ನು ತೋರಿಸುತ್ತೆ. ಆ ಬೆಳಕಿನಲ್ಲಿ ನಾವು ಸಾಕ್ತೇವೆ. 1ನೇದಾಗಿ, ಅಂಕುಶ ಆನೆಯನ್ನು ಹತೋಟಿಯಲ್ಲಿಟ್ಕೊಳ್ಳುತ್ತೆ. ಅಂಕುಶ ಆನೆಯನ್ನು ಹತೋಟಿಯಲ್ಲಿಟ್ಕೊಳ್ಳುತ್ತೆ. ವಜ್ರಾಯುಧ ಏನು ಮಾಡುತ್ತೆ ಅಂದರೆ ಪರ್ವತಗಳನ್ನು ಹತೋಟಿಯಲ್ಲಿಡುತ್ತೆ. ಹಾಗೆ ಬೆಳಕು ಕೂಡ ಕತ್ತಲನ್ನು ನಿವಾರಿಸುವಂತಹ ತಾಕತ್ತು ಈ ಬೆಳಕಿನಲ್ಲಿದೆ. ಅದೇ ರೀತಿ ಕೊನೆಯ ಸಾಲಿನಲ್ಲಿ ಈ 3 ಉದಾಹರಣೆಗಳ ಮೂಲಕ ನೇರವಾಗಿ ನಮ್ಮ ಮನಸ್ಸಿಗೆ ಬರ್ತಾ ಇದ್ದಾರೆ ಬಸವಣ್ಣನವರು. ಏನಂತಂದರೆ, ನಮ್ಮ ಮನಸ್ಸಿನಲ್ಲಿ ಮರವು ದೊಡ್ಡದಿರಬಹುದು,
ಈಗ ಉದಾಹರಣೆಗೆ ನಾವು ಭಾಳಷ್ಟು ವಿಷಯಗಳನ್ನು ಹೇಳಿರ್ತಕ್ಕಂಥದ್ದನ್ನು ನಮ್ಮ ಡಾಕ್ಟ್ರ್ ಹೇಳಿರ್ತಕ್ಕಂಥದ್ದನ್ನು ಮರಿತೀವಿ, ಮತ್ತು ಪುನಃ ಮರುದಿವಸ ನೆನಪು ಮಾಡಿಕೊಡ್ತಾರೆ. 3-4ನೇ ಸಾಲಿನಲ್ಲಿ ನಮ್ಮ ಮನಕ್ಕೆ ಬರ್ತಾ ಇದ್ದಾರೆ ಬಸವಣ್ಣನವರು. ಮರಹು ಘನ, ಮರಹು ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಎಷ್ಟೋ ವಿಷಯಗಳನ್ನು ಈಗ ಹೇಳಿರ್ತಕ್ಕಂಥದ್ದನ್ನು, ಎಷ್ಟೋ ವಿಷಯಗಳನ್ನು ನಮಗೆ ಮರೆವು ಇರೋದ್ರಿಂದಲೇ ನಾವು ಮನುಷ್ಯರಾಗಿರೋದು. ಮರೆವು ಐತಿ. ಇಷ್ಟು ಮರೆವಿದ್ರೂ ಕೂಡ ಪುನಃ ಈ ಶ್ರಾವಣ ಮಾಸದಲ್ಲಿ ನಾವು ಇಷ್ಟಲಿಂಗ ಪೂಜೆಯನ್ನು ನಾವು ಬಿಟ್ಟಿಲ್ಲ. ಎಷ್ಟೋ ತಾಯಂದಿರು ಶರಣರು ನಾವು ಪ್ರತಿ ಒಂದು ವರ್ಷ ಮರೆತರೂ ಸಹಿತ ಪುನಃ ವರ್ಷಕ್ಕೆ ಒಂದು ಬಾರಿ ಆದರೂ ಪೂಜ್ಯರು ಹೇಳಿದಂತೆ ಒಂದು ಬಾರಿ ಅದು ಆ ಶ್ರಾವಣ ಮಾಸದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರವಚನವನ್ನು ಕೇಳ್ತಾರೆ, ದೇವರಿಗೆ ಹೋಗಿ ನಮಸ್ಕಾರವನ್ನು ಮಾಡ್ತಾರೆ. ಇಲ್ಲಿ ಹೇಳ್ತಾರೆ ಕೊನೆಯ ಸಾಲಿನಲ್ಲಿ, ಮರಹು ಘನ. ಮರಹು ಅಂತಂದರೆ ನಮಗೆಲ್ಲರಿಗೂ ಗೊತ್ತೈತಿ, ಮರಿತೇವೆ ನಾವು ಎಷ್ಟೋ ಹೇಳಿರ್ತಕ್ಕಂಥ ವಿಷಯಗಳನ್ನು. ಇಷ್ಟಾದರೂ ಕೂಡ ನಾವೇನು ಮಾಡ್ತೇವೆ ಅಂತಂದರೆ, ಮನಸ್ಸು ಮಾಡಿದರೆ ಮನುಷ್ಯ ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನೇರವಾಗಿ ಬರ್ತಾ ಇದ್ದಾರೆ ಬಸವಣ್ಣನವರು. ಆನೆಯನ್ನು ಅಂಕುಶ ಹೇಗೆ ಪಳಗಿಸ್ತದೋ, ಗಿರಿಯನ್ನು ವಜ್ರಾಯುಧ ಹೇಗೆ ಪಳಗಿಸ್ತದೆಯೋ, ಹಾಗೆ ಅಂಧಕಾರವನ್ನು ಜ್ಯೋತಿ ಹೇಗೆ ಬೆಳಗಿಸ್ತದೆಯೋ, ಹಾಗೆಯೇ ನಾವು ಎಷ್ಟೇ ಮರೆತರೂ ಸಹಿತ ನಮ್ಮ ಮನಸ್ಸು ಅನ್ನುವಂಥದ್ದು ಅದನ್ನು ಮರೀಲಿಕ್ಕೆ ಬಿಡಂಗಿಲ್ಲ. ಇಂತಹ ಪೂಜ್ಯರ ಆಶೀರ್ವಾದದಿಂದ ಭಾಳಷ್ಟು ಪೂಜ್ಯರು ನಮಗೆ ಆಶೀರ್ವಾದವನ್ನು ಮಾಡಿ ನಮಗೆ ದೀಕ್ಷೆಯನ್ನು ಕೊಡ್ತಾರೆ. ಇದನ್ನು ಮರಿಬೇಡಪ್ಪ ಅಂತೇಳಿ. ಮರೆತರೂ ಸಹಿತ ನಮ್ಮ ಡಾಕ್ಟ್ರ್ ಮೊನ್ನೆ ಹೇಳಿದರು, ನೀವು ಪೂಜೆ ಮಾಡೋದು ಮರೀರಿ, ಆದರೆ ಲಿಂಗಪ್ಪ ಕೊಳ್ಳಾಗಿರಲಿ. ಎಂಥ ಅದ್ಭುತವಾಗಿರ್ತಕ್ಕಂಥ ನುಡಿಗಳು ನಮಗೆ ಇದು ಗೊತ್ತಾಗ್ತತಿ. ಅದಕ್ಕೆ ಹೇಳ್ತಾರೆ ಹಿರಿಯರು, ಭಾಳಷ್ಟು ಹಿರಿಯರು ಅಥವಾ ಶಾಲೆಗಳಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ಮನಸ್ಸೊಂದು ಮಾಡ, ನೀ ಏನೂ ಮಾಡೋಕ್ಕೆ ಹೋಗಬೇಡ, ಮನಸ್ಸೊಂದು ಮಾಡ. ಹಿಂಗೆ ಮನಸ್ಸು ಮಾಡಿದ್ರಿಂದಲೇ ವಿದ್ಯಾರಣ್ಯರ ಕ್ರಿಯಾಶಕ್ತಿಯಿಂದಾಗಿ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದರು. ಹೀಗೆ ಮನಸ್ಸು ಮಾಡಿದ್ರಿಂದಾಗಿಯೇ ಸಳ ಅನ್ನೋ ಇಂತಹ ಗುರುಗಳ ಆಶೀರ್ವಾದದಿಂದ ಹುಲಿ ಗುರುಕುಲದಲ್ಲಿ ಶಾಲೆ ನಡೀತಕ್ಕಂಥ ಸಂದರ್ಭದಲ್ಲಿ, ಆ ಪಾಠ ನಡೀತಕ್ಕಂಥ ಸಂದರ್ಭದಲ್ಲಿ ಗುರುಗಳು ಆಶೀರ್ವಾದವನ್ನು ಮಾಡಿದರು. ಈ ಕೋಲನ್ನು ತಗೋ, ಹುಲಿ ಮೇಲೆರಗಿದಾಗ ಈ ಕೋಲನ್ನು ತಗೋ, ಆವಾಗ ಈ ಹುಲಿಯನ್ನು ಕೊಲ್ಲು ಅಂತೇಳಿ. ಆಗ ಸಳ ಏನು ಮಾಡಿದ ಅಂದರೆ ಆ ಹುಲಿಯನ್ನು ಕೊಂದ ಹೊಯ್ಸಳನಾಗಿ ಇಡೀ ಇತಿಹಾಸವನ್ನು ನಿರ್ಮಿಸಿದ ಉದಾಹರಣೆ ಇನ್ನೂ ನಮ್ಮ ಕಣ್ಣು ಮುಂದೆ ಇದೆ. ಇದರೊಟ್ಟಿಗೆ ವಾಲ್ಮೀಕಿ ಮಹರ್ಷಿಯ ಕಥೆಯನ್ನು ಕೂಡ ನಾವುಗಳು ಕೇಳಿದ್ದೇವೆ. ವಾಲ್ಮೀಕಿ ಮಹರ್ಷಿ ಮೊದಲು ಕಾಡಿನಲ್ಲಿ ಕಳ್ಳನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ, ಕಾಡಿನಾಗ ದರೋಡೆಯನ್ನು ಮಾಡ್ತಾ ಇದ್ದ. ಇಂತಹ ಪೂಜ್ಯರನ್ನು ಕಟ್ಟು ಹಾಕಿದ್ದ. ಪೂಜ್ಯರ ಒಂದು ಉಪದೇಶವನ್ನು ಮಾಡಿದರು, ನೀ ಹಿಂಗೆ ಮಾಡೋದು ತಪ್ಪಪ್ಪ, ನೀನು ಮಾಡುವಂಥದ್ದು ಇದು ತಪ್ಪೈತಿ, ನಿನ್ನ ತಪ್ಪನ್ನು ಯಾರಾದರೂ ಒಂದು ಸ್ವಲ್ಪ ತೊಗೊಳ್ತಾರನ್ನ ಕೇಳ್ಕೊಂಬ. ತಂದೆ ತಾಯಿ ಹೆಂಡತಿ ಮಕ್ಕಳು ಹೊಸರನ್ನು ಹೋಗಿ ಕೇಳ್ಕೊಂಬಂದ. ಯಾರೂ ತೊಗೊಳ್ಳೋದಿಲ್ಲಂತ್ರಿ ಗುರುಗಳೇ ಅಂತೇಳಿ ಅವರನ್ನು ಬಿಚ್ಚಿರ್ತಕ್ಕಂಥದ್ದನ್ನು ಕಡೆಗೆ ತೆಗೆದವ್ರನ್ನ ಅವರಿಗೆ ನಮಸ್ಕಾರ ಮಾಡಿ, ಗುರುಗಳೇ ನೀವೇನು ಹೇಳ್ತೀರಿ ಹೇಳ್ರಿ, ಆಶೀರ್ವಾದವನ್ನು ಮಾಡಿರಿ ನನಗೆ. ಆವತ್ತು ಇಂತಹ ಗುರುಗಳು ನಮಗೆ ಹೇಳಿದರು. ಅಂದಿನಿಂದ ಆ ಕಳ್ಳನಾಗಿರ್ತಕ್ಕಂಥ ಮನುಷ್ಯ ಬದಲಾವಣೆಯಾಗಿ ಇತಿಹಾಸವನ್ನು ನಿರ್ಮಿಸಿದ ಮಹರ್ಷಿ ವಾಲ್ಮೀಕಿ ಆದ. ಮನಸ್ಸು ಮಾಡಿದರೆ ಮನುಷ್ಯ ಏನೆಲ್ಲ ಸಾಧನೆಯನ್ನು ಮಾಡ್ಬೋದು. ಮಹಾತ್ಮ ಗಾಂಧೀಜಿಯವರ ಇತಿಹಾಸವನ್ನು ನೋಡ್ತೇವೆ, ಅಷ್ಟೆಲ್ಲ ಬೇಡ, ಬಸವಣ್ಣನವರ ಇತಿಹಾಸವನ್ನು ನೋಡ್ತೇವೆ, ಸ್ವಾಮಿ ವಿವೇಕಾನಂದ ಇವರ ಇತಿಹಾಸವನ್ನು ನೋಡ್ತೇವೆ, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸವನ್ನು ನಾವು ಕಾಣ್ತೇವೆ. ಇವೆಲ್ಲವನ್ನೂ ಕೂಡ ನಾವು ಗಮನಿಸಿದಾಗ ಮನುಷ್ಯ ಏನು ಮಾಡ್ಬೇಕಂತಂದರೆ, ಎಷ್ಟೇ ಮರೆತರೂ ಸಹಿತ ನಾವು ಒಂದು ಬಾರಿ ನಮ್ಮ ಮನಸ್ಸು ಅನ್ನುವಂಥದ್ರಿಂದ ನಮ್ಮ ಮರವನ್ನು ಹಿಡಿದಿಟ್ಕೊಳ್ಬಹುದು ಅನ್ನುವಂತಹ ದಾರಿಗೆ ಅಪ್ಪ ಬಸವಣ್ಣನವರು ಬಂದಿದ್ದಾರೆ. ಎಷ್ಟೇ ಕರಿಯನ್ನು ಹೇಗೆ ಅಂಕುಶದಿಂದ ಹಿಡಿದಿಟ್ಕೊಳ್ಬೋದು, ಗಿರಿಯನ್ನು ಹೇಗೆ ವಜ್ರಾಯುಧದಿಂದ ಹಿಡಿದಿಟ್ಕೊಳ್ಬೋದು, ತಮಂಧವನ್ನು ಹೇಗೆ ಜ್ಯೋತಿಯಿಂದ ಹಿಡಿದಿಟ್ಕೊಳ್ಬೋದು, ಹಾಗೆ ಮರೆವು ಅನ್ನುವಂತಹ ನಮ್ಮ ಮರೆವನ್ನು ಮನಸ್ಸು ಅನ್ನುವಂಥದ್ರಿಂದ ಹಿಡಿದಿಟ್ಕೊಳ್ಬಹುದು. ಇದು ಸಾಧ್ಯ ಅನ್ನುವಂಥದ್ದನ್ನು ಅಪ್ಪ
ಲಿಂಗೈಕ್ಯರಾಗಿರ್ತಕ್ಕಂಥ ಪೂಜ್ಯರು ಸಿದ್ದೇಶ್ವರ ಅಪ್ಪರು ಹೇಳ್ತಾರೆ, ಉರಿಯುವವರು ಉರಿಯಲಿ, ಕುದಿಯುವವರು ಕುದಿಯಲಿ, ಉರಿಯುವವರು ಬೂದಿಯಾಗುತ್ತಾರೆ, ಕುದಿಯುವವರು ಆವಿಯಾಗುತ್ತಾರೆ, ನಿನ್ನ ಪಾಡಿಗೆ ನೀನಿರು ಅನ್ನುವಂತಹ ಎಂಥ ಅದ್ಭುತವಾಗಿರ್ತಕ್ಕಂಥ ನುಡಿಯನ್ನು ನಮಗೆ ಕೊಟ್ಟಿದ್ದಾರೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ನುಡಿಯನ್ನು ಕೊಟ್ಟಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರರು ಕೂಡ ಯಾವುದೇ ನನ್ನ ಮಠ ಅಥವಾ ಮೂರ್ತಿಯನ್ನು ನಿರ್ಮಾಣ ಮಾಡಬೇಡ್ರಿ ಅಂತೇಳಿ ನಮಗೆಲ್ಲರಿಗೂ ಕೂಡ ಹೇಳಿಕೊಟ್ಟೋಗಿದ್ದಾರೆ. ಈ ದಾರಿಯಲ್ಲಿ ನಾವು ನಡಿಲೇಬೇಕಾಗಿದೆ. ಅಂದಾಗ ಮಾತ್ರ ನಮ್ಮ ಮರೆವನ್ನು ಅದನ್ನು ಮರೆತು ನಂತರದಲ್ಲಿ ನಮ್ಮ ಮನಸ್ಸಿನಿಂದ ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದರೊಟ್ಟಿಗೆ ಒಂದು ಸಂಸ್ಕೃತ ಶ್ಲೋಕ ಬರ್ತಾ ಇದೆ. ಏನಂತಂದರೆ, ಹಸ್ತಿತೂಲ ತರಹ ಚಾಂಕುಶ ವಶಃ ಕಿಂ ಹಸ್ತಿ ಮಾತೃಂ ಕುಶೋ ದೀಪೆ ಪ್ರಜ್ವಲಿತೆ ಪ್ರಣಶ್ಯತಿ ತಮಃ ವಜ್ರೇಣಾಪಿ ಹತಃ ಪತಂತಿ ಗಿರಯಃ ಕಿಂ ವಜ್ರ ಮಾತ್ರೋ ಗಿರಿಸ್ತೆ ಜೋಯಸ್ಯ ವಿರಾಜತೆ ಬಲವಾನ್ ಸ್ಥೂಲೇಶು ಕಹ ಪ್ರತ್ಯಯ. ಸಂಸ್ಕೃತ ಶ್ಲೋಕಕ್ಕೂ ಮತ್ತು ಅಪ್ಪ ಬಸವಣ್ಣನವರ ವಚನಗಳಿಗೂ ಸ್ವಲ್ಪ ಹೊಂದಾಣಿಕೆ ಇದೆ. ಆದರೆ ಸಂಸ್ಕೃತ ಶ್ಲೋಕಗಳು ಏನು ಮಾಡ್ತವೆ ಅಂತಂದರೆ, ಒಬ್ಬ ತೇಜಸ್ವಿ ಸೂರ್ಯನನ್ನು, ಒಬ್ಬ ವ್ಯಕ್ತಿಯನ್ನು ಹೊಗಳಿದ್ರೆ, ಇಲ್ಲಿ ಅಪ್ಪ ಬಸವಣ್ಣನವರು ತಾತ್ವಿಕ ನೆಲೆಗಟ್ಟಿನ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಬ್ರಹ್ಮ ತೇಜಸ್ವಿಯ ಚಿತ್ತಸ್ಥೈರ್ಯವನ್ನು, ನಮ್ಮೆಲ್ಲರ ಚಿತ್ತಸ್ಥೈರ್ಯವನ್ನು ಹುರಿದುಂಬಿಸುವಂತಹ ಕೆಲಸವನ್ನು ಅಪ್ಪ ಬಸವಣ್ಣನವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ವಚನದ ಅರ್ಥ ಇಷ್ಟೇ: ಕರಿಘನ ಅಂಕುಶ ಕಿರಿದೆನ್ನಬಹುದೇ, ಕರಿ ಆನೆಯನ್ನು ನಾವು ಅಂಕುಶದಿಂದ ಪಳಗಿಸ್ತೇವೆ, ಗಿರಿಯನ್ನು ವಜ್ರದಿಂದ ಪಳಗಿಸ್ತೇವೆ, ಹಾಗೆ ತಮಂಧವನ್ನು ಜ್ಯೋತಿಯಿಂದ ಪಳಗಿಸ್ತೇವೆ. ಇಷ್ಟೆಲ್ಲ ಆದರೂ ಕೂಡ ಬಸವಣ್ಣನವರೇ ಹೇಳಿದ್ದಾರೆ. ಏನಂತಂದರೆ, ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ದೇವನದಾದರೆ ಕೊಲುವೆನೆಂಬುವ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು ಅಂಥೇಳಿ ಸತ್ಯವೆಂಬ ಕೂರಲಗನೆ ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅನ್ನುವಂತಹ ವಚನವನ್ನು ಮತ್ತೊಂದು ಬಾರಿ ಸ್ಮರಿಸಿಕೊಂಡು, ಇಂದಿನ ದಿವಸ ನನಗೆ ಈ ಅನುಭವವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಹಾಗೂ ಭಾಳಷ್ಟು ಹಿರಿಯರು ಇಲ್ಲಿದ್ದಾರೆ. ನಮ್ಮ ಹೆಸರು ಹೇಳುವಂಥ ಅವಶ್ಯಕತೆ ಇಲ್ಲ. ಭಾಳಷ್ಟು ಹಿರಿಯರು ಈ ಕಿರಿಯನಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನನ್ನ ಮತಿಗೆ ತಿಳಿದಷ್ಟು ಒಂದಿಷ್ಟು 2 ವಿಷಯಗಳನ್ನು ಹಂಚಿಕೊಂಡಿದ್ದೇನೆ. ದಯವಿಟ್ಟು ಏನಾದರೂ ತಪ್ಪು ತಡೆಗಳಾದರೆ ದಯವಿಟ್ಟು ಕ್ಷಮಿಸಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಶ್ರಾವಣ ಮಾಸದ 7ನೇ ದಿವಸದ ಒಂದು ಸಹಜ ಶಿವಯೋಗ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನ ವಹಿಸಿರ್ತಕ್ಕಂಥ ಪೂಜ್ಯರ ಒಂದು ಪವಿತ್ರ ಪಾದಗಳಿಗೆ ಅನಂತ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಸಹಜ ಶಿವಯೋಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ನನ್ನ ಅನಂತ ಭಕ್ತಿಯ ಶರಣಾರ್ಥಿ. ಇಷ್ಟೊತ್ತು ಕೊಟ್ರೆ ಸರ್ ಭಾಳ ಅದ್ಭುತವಾಗಿ ಎಲ್ಲ ಸಂಗ್ರಹ ಮಾಡಿಕೊಂಡು ಭಾಳ ಚೆನ್ನಾಗಿ ವಿಸ್ತರಣೆ ಮಾಡಿದರು. ಸತ್ಯ ಅದು. ಯಾಕಂದ್ರೆ ಇಲ್ಲಿ 2 ಮಾತನ್ನು ಕೇಳ್ತಾರೆ. ಹೌದನು ಅಲ್ಲ, ಹೌದನ್ನತ್ತೀರನೋ ಅಲ್ಲ ಅನ್ನುವಂಥ ಮಾತದೆ. ಯಾವಾಗ ಘನ ಕರಿ ಘನ ಅಂತೀರನೋ ನಾ ಅಲ್ಲೈತಿ. ಯಾಕೆ? ಅದಕ್ಕೆ ಅಂಕುಶ ಐತಿ, ಅದನ್ನು ಹಿಡಿದಿಡಾಕ. ಕರಿಘನ ಅಂತೀನಿ, ಅಂಕುಶ ಅದು, ಅದಕ್ಕೆ ಹತೋಟಿಯಲ್ಲಿ ಇರ್ತಕ್ಕಂಥದ್ದು. ಗಿರಿಘನ ಅಲ್ಲಿ ವಜ್ರಾಯುಧ ಅಂತಕ್ಕಂಥದ್ದು, ವಜ್ರದಿಂದ ಅದನ್ನು ನಾವು ಭೇದಿಸ್ಲಿಕ್ಕೆ ಸಾಧ್ಯ. ಅದು ಇನ್ನೊಂದು ಸಾಲ ಏನು ಅದು ತಮ್ಮಂದ ಘನ ಜ್ಯೋತಿ ಕಿರಿದೆ ಅನ್ನಬಹುದೇ ಬಾರದಯ್ಯ, ಅದು ಘನ ಅನ್ಬೇಕತ್ತೇವಿ, ಅದು ಅಲ್ಲ. ಮತ್ತು ನಮ್ಮ ಮರೆವು ಘನ ನಿಮ್ಮ ನೆನೆವ ಮನ ಕಿರಿದೆ ಅನ್ನಬಹುದೇ ಬಾರದಯ್ಯ. ಅದು ಉಪಮೆಗಳನ್ನು ಕೊಟ್ಟು ಲಾಸ್ಟಿಗೆ ನೆನಿತಕ್ಕಂಥ ಮನ. ಇದು ಪಿಂಡ ಜ್ಞಾನದ ಸ್ಥಳ, ನಿನ್ನೆ ಪಿಂಡ ಸ್ಥಳ. ಹುದುಗಿರ್ತಕ್ಕಂಥ ಒಂದು ಆ ಪಿಂಡದಲ್ಲಿ ಹುಡುಗಿರ್ತಕ್ಕಂಥ ಜ್ಞಾನವನ್ನು ತಂದು ಸಾಕಾರ ರೂಪದಲ್ಲಿ ಆ ಸುಳಿಯುವ ಗುರು ನಮ್ಮ ಕೈಗೆ ಹ್ಯಾಗೆ ಕೊಟ್ಟ, ಅದನ್ನು ಹೇಗೆ ಹಾಲಿನೊಳಗೆ ತುಪ್ಪ ಉಂಟು ಅಂತಕ್ಕಂಥ ಮಾತನ್ನು ನಿನ್ನೆ ಹೇಗೆ ಹೇಳಿದರು. ಯಾಕಂದ್ರೆ ಹಾಲು ಕಾಸಬೇಕು, ಕಾಸಿದ ಹಾಲಿಗೆ ಹೆಪ್ಪು ಹಾಕಬೇಕು ಅನ್ನುವಂಥ ಮಾತು ಹೇಳಿದ್ರು. ಕಾಸಿದ ಹಾಲನ್ನು ನೇರವಾಗಿ ತಂದಿಟ್ಟು ನಾವು ಪಟ್ನೆ ಹೆಪ್ಪು ಹಾಕ್ಲಿಕ್ಕೆ ಬರೋಂಗಿಲ್ಲ.
ಸ್ವಲ್ಪ ಹೊತ್ತು ಬಿಡಬೇಕಾಗ್ತದೆ. ಯಾಕಂದ್ರೆ ಅದು ನೇರವಾಗಿ ಹಾಲು ಹಾಕಿದ್ರೆ ಹೆಪ್ಪ ಹಾಕಿದ್ರೆ ಹಾಲು ಹೊಡೆದು ಬಿಡ್ತದೆ. ಯಾವ ಹಾಲಿಗೆ ನಾವು ಹೇಗೆ ಹೆಪ್ಪ ಹಾಕ್ಬೇಕಂದ್ರೆ ಸ್ವಲ್ಪ ಹೊತ್ತು ನಿಂತಾಗ ಆ ಮ್ಯಾಗೇನು ಹೆಪ್ಪ ಹಾಕಿ ಡೈರೆಕ್ಟ್ ಹಾಕಂಗಿಲ್ಲ, ಒಂದು ಸ್ವಲ್ಪ ಎಡಗೈಲಿ ಸರಿಸಿ ಹಾಕ್ತೀವಿ. ಏನು ಸರಿಸ್ತೀವಿ? ಕೆನಿ ಸರಿಸ್ತೀವಿ. ಆ ಕೆನಿ ಅಂತಕ್ಕಂಥದ್ದೇ ಮರು. ಆ ಮರು ಸರಿಸ್ತಾರೆ. ಗುರುದೇವರಾದಂಥವ್ರು ಏನು ಮಾಡ್ತಾರ, ನಮ್ಮ ಅರಿವಿನ ಮ್ಯಾಗ ಮರೆಯು ಅನ್ನತಕ್ಕಂಥ ಪರದೆ ಬಿರ್ತದಲ್ಲ, ಆ ಪರದೆಯನ್ನು ಸರಿಸ್ತಕ್ಕಂಥ ಆ ಒಂದು ಕೆಲಸ ಗುರುಗಳು. ಸುಳಿಯಬಲ್ಲ ಗುರು. ಅದೇನು ಕಾಣಬಾರದು ಕತ್ತಲೆ ಇಲ್ಲನೂ ಐತಿ, ಆದ್ರೆ ನಮಗೆ ಕಾಣಲಾಗ್ಯದ. ಯಾಕೆ ಕಾಣಲಾಗ್ಯದ ಅಂದ್ರೆ ಮರೆಯು ಅನ್ನತಕ್ಕಂಥ ಆ ಪರದಿ ಅದ್ರ ಮ್ಯಾಗ ಅರಿವಿನ ಮ್ಯಾಗ ಬಿದ್ದಿದ್ದಕ್ಕೆ ಅದು ನಮಗೆ ಕಾಣಲಾರ್ದಂಗೆ ಆಗ್ಯದ. ಈಗ ನಿಮಗೆ ಇನ್ನೊಂದು ದೃಷ್ಟಾಂತ ಕೊಡ್ಬೇಕಂದ್ರೆ, ಸೂರ್ಯನ ಶಾಖದಿಂದ ಸಮುದ್ರದೊಳಗಿರ್ತಕ್ಕಂಥ ನೀರನ್ನು ಕಾಸಿ ಆ ಕುದಿತಕ್ಕಂಥ ಆವಿ ಮೇಲೆ ಹೋಗಿ ಏನಾಗ್ತದೆ? ಮೋಡಗಳಾಗ್ತವೆ. ಆ ಮೋಡಗಳು ಒಂದು ದಿನ ಏನು ಮಾಡ್ತಾವು? ಸೂರ್ಯನನ್ನೇ ಮರಿ ಮಾಡಿಬಿಡ್ತಾವೆ. ಗೊತ್ತಲ್ಲ ನಿಮಗೆ? ಸೂರ್ಯನ ಶಾಖದಿಂದ ತಯಾರಾಗಿರ್ತಕ್ಕಂಥ ಮೋಡಗಳು ಸೂರ್ಯನನ್ನೇ ಮರಿ ಮಾಡ್ತಾವೆ. ಆ ಸೂರ್ಯನನ್ನೇ ಮಡಿ ಮಾಡಿದಾಗ ಸೂರ್ಯ ಇಲ್ಲನೋ ಅದಾನ. ಮತ್ತೆ ಆ ಸೂರ್ಯನ ಶಾಖದಿಂದ ಮೋಡಗಳು ಘರ್ಷಣೆ ಆಗಿ ಆ ಮೋಡಗಳು ಕರಗಿದಾಗ ಮತ್ತೆ ಪ್ರಜ್ವಲಿಸ್ತಾನೆ ಸೂರ್ಯ. ಹಾಗೆ ನಮಗೆ ಅರಿವು ಅನ್ನತಕ್ಕಂಥದ್ದು ಏನು ಇರ್ತಕ್ಕಂಥ ಅರಿವು ಈ ನಮಗೆ ಈ ಲೋಕದ ಉಪಾಧಿಗಳಿಂದ ಮರೆವು ಆವರಿಸ್ಕೊಂಡವು. ಆ ಮರೆವು ಆವರಿಸ್ಕೊಂಡಿದ್ದಕ್ಕೆ ಅರಿವು ನಮಗೆ ಕಾಣಲಾರ್ದಂಗೆ. ಅದಕ್ಕೆ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಭಾರದಯ್ಯ. ಯಾಗ ನಮ್ಮ ನೆನೆಯುವ ಮನ ಅನ್ನತಕ್ಕಂಥದ್ದು ಏನೈತಿ, ಯಾವ ರೀತಿ ನಾವು ನೆನಿಬೇಕು, ಏನನ್ನು ನೆನಿಬೇಕು ನಾವು? ಇಲ್ಲಿ ಮರೆವು ಗನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಭಾರದಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾವ ರೀತಿ ನಮಗೆ ಮರೆವು ಅಂತಕ್ಕಂಥದ್ದು ಏನಂತಂದ್ರೆ, ಕಣ್ಣಿನಿಂದ ಮರ್ತೇವೆ, ಕಿವಿಯಿಂದ ಮರ್ತೇವಿ, ಕೈಯಿಂದ ಮರ್ತೇವಿ, ನಾಲಿಗೆಯಿಂದ ಮರ್ತೇವಿ, ಮೂಗಿನಿಂದ ಮರ್ತೇವಿ, ಎಲ್ಲದರಿಂದ ಮರಿಕೋತ ಹೊಂಟಿರ್ತೇವೆ ನಾವು. ಇದಕ್ಕೆ ಇಲ್ಲಿ ಮನಕ್ಕೆ ಉನ್ಮನಿ ಅಂತಕ್ಕಂಥದ್ದು ಒಂದು ಮಾತನ್ನು ಬಳಸ್ತಾರೆ. ನಮಗೆ ಇವತ್ತು ಇಲ್ಲಿ ತನೂ ನಾವು ಏನು ಮಾಡೇವತ್ತಂದ್ರೆ ತಿಳಿದೋ ತಿಳಿಲಾರ್ದು, ತಿಳಿದಿಲ್ಲಾರ್ದಕ್ಕೆ ಅಧೋಮುಖವಾಗಿ ಇಳಿದೀವಿ. ಹೀಗಾಗಿ ನಾವು ಮರ್ತೇವಿ. ಏನನ್ನು ಅರಿಬೇಕಾಗ್ಯದ ಅದನ್ನು ಬಿಟ್ಟೇವಿ, ಏನನ್ನು ಅರಿಬಾರ್ದಾಗ್ಯದ ಅದನ್ನು ಅರಿಲಾಕತ್ತೇವಿ. ಏನನ್ನು ಅರಿದರೂ ಫಲವಿಲ್ಲ ಲಿಂಗವನ್ನು ಅರಿಯದನ್ನಕ್ಕ. ಲಿಂಗವನ್ನು ಅರಿತ ಬಡಕ ಮತ್ತೇನನ್ನು ಅರಿದರೂ ಫಲವಿಲ್ಲ. ಲಿಂಗ ಒಂದು ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನೂ ತಿಳ್ಕೊಂಡಂಗೆ. ಎಲ್ಲ ತಿಳ್ಕೊಂಡು ಲಿಂಗನೇ ತಿಳ್ಕೊಳ್ಳಿಲ್ಲ ಅಂದ್ರೆ ಏನೂ ತಿಳ್ಕೊಳ್ಳಾರ್ದಂಗೆ. ಇದಕ್ಕೆ ಸಹಾಯ ಯಾವ್ದತ್ತಂದ್ರೆ, ಹೇಗೆ ಆ ಮೂರನ್ನು ಓಡಿಸ್ಬೇಕಾದ್ರೆ ಒಂದು ಸಾಧನಗಳನ್ನು ಬಳಸಿದ್ರಲ್ಲ, ಅದಕ್ಕೆ ಅಂಥ ಕೂಡಲ ಸಂಗಮ ದೇವನನ್ನು ನಮಗೆ ಸಾಕ್ಷೀಕರಿಸ್ಕೊಳ್ಬೇಕಾದ್ರೆ ಅಂತರ್ಯಾಮಿಯಲ್ಲಿ ಶಿವನೀವನು ಅಂತಕ್ಕಂಥ ನಿನ್ನೆ ಮಾತನ್ನು ಹೇಳಿದ್ರಲ್ಲ, ಅದನ್ನು ನಮಗೆ ಪ್ರಜ್ವಲಿಸ್ಬೇಕಾಗಿತ್ತು, ನಮಗೆ ಗೊತ್ತಾಗಬೇಕಾಗಿತ್ತಂದ್ರೆ, ಅನುಭವ ಆಗಬೇಕಾಗಿತ್ತಂದ್ರೆ, ಆನಂದ ಆಗಬೇಕಾಗಿತ್ತಂದ್ರೆ, ಆ ಪರಮಾನಂದ ಪ್ರಾಪ್ತಿ ಆಗಬೇಕಾದ್ರೆ ಏನಾಗಿ ಮಾಡ್ಬೇಕಂದ್ರೆ ಆ ಮನಸ್ಸಿನ ಸಹಾಯವನ್ನು ತೆಗೆದುಕೊಂಡು ನಾವು ಜಾಗೃತಗೊಳಿಸ್ಬೇಕು. ಆ ಜಾಗೃತಗೊಳಿಸಿದಾಗ ನಮಗೆ ಆನಂದ ಉಂಟಾಗ್ತದೆ. ಆ ಜಾಗೃತ ಮನಸ್ಸು ಹೇಗೆ ಗೊಳಿಸ್ಬೇಕಂದ್ರೆ ಮನಸ್ಸನ್ನು ಸಂಸ್ಕಾರಗಳಿಂದ. ಆ ಸಂಸ್ಕಾರ ಹೆಂಗೆ ಆಗ್ಬೇಕಂದ್ರೆ ಇಂಥ ಸತ್ಸಂಗಗಳಿಂದ. ಸಂಸ್ಕಾರ ಅಂದ ಕೂಡ ನಮಗೆ ಗೊತ್ತಾಗಂಗಿಲ್ಲ. ಹೇಗೆ ಹಾಲಿಗೆ ಹೆಂಗೆ ಸಂಸ್ಕಾರ ಕೊಟ್ಟರು ನೋಡ್ರಿ. ಬಳೋತನ ಕಾಯಿಸಿದ್ರು, ಕುದಿ ಬರುತ್ತಾನ, 1-2 ಸರಿ ಕುದಿ ಬರುತ್ತಾನ ಕಾಸ್ತಾರ, ತದನಂತರ ಇಡ್ತಾರ, ಆಮ್ಯಾಗ ಅದು ಕೆನಿ ಬರ್ತದ, ಆಮ್ಯಾಗ ಆ ಮರಿಯುವ ಯಾಗ ತನು ಅಂತಕ್ಕಂಥ ಈ ಸ್ವಾರಿ, ಮನ ಅಂತಕ್ಕಂಥ ಹಾಲ, ಮರೆವು ಅಂತಕ್ಕಂಥ ಕೆನಿ, ಸುಜ್ಞಾನ ಅಂತಕ್ಕಂಥ ಮೊಸರು ಹೆಪ್ಪು ಹಾಕಿದಾಗ, ಆ ಆಚಾರ ಅಂತಕ್ಕಂಥ ಮಜ್ಜಿಗೆ ಕಡ್ದಾಗ, ಆ ಏನು ಆನಂದ ಅಂತಕ್ಕಂಥ ಬೆಣ್ಣೆ ಕಾಸಿ ತುಪ್ಪ ಬರ್ತದಲ್ಲ, ಇದು ಸಂಸ್ಕಾರ. ಈ ಸಂಸ್ಕಾರವನ್ನು ನಾವು ಗುರುಮುಖೇನ ತಿಳ್ಕೊಂಡಾಗ ಅದು ಏನಾಗ್ತದೆ? ಗಟ್ಟಿ ಆಗ್ತದೆ. ಯಾಕೆ ಗಟ್ಟಿ ಆಗ್ತದಂತಂದ್ರೆ ಮನಸ್ಸು ಒಂದು ನಂಬ್ತದೆ. ಆನೆ ಹೆಂಗೆ ನಂಬ್ಯದ, ಇದು ಏನದ ಚುಚ್ಚಾಕತ್ರಪ್ಪ ಏನೇನೋ ಮಾಡ್ತಾರಂತಕ್ಕಂಥ ಭಯ. ಹಾಗೆ ನಮ್ಮ ಮನಸ್ಸಿಗೆ ಅರಿವಂತಕ್ಕಂಥ ಆ ನಿರಾಕಾರ ವಸ್ತು ಆಗಿದ್ರು ಸಾಕಾರ ಅಂತಕ್ಕಂಥ ಗುರುವಿನಿಂದ ನಮ್ಮ ಮನಸ್ಸಿಗೆ ಸಂಸ್ಕಾರ ಕೊಡಬೇಕಾಗ್ತದೆ. ಆ ಸಂಸ್ಕಾರ ಮುಖೇನವಾಗಿ ನಿತ್ಯ 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 ನಾವು ಮಾಡ್ತಾ 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 ಸಂಸ್ಕಾರ ಬಲಗೊಂಡದಾಗ ಆಚಾರ ಅಂತಕ್ಕಂಥ ನಮ್ಮಲ್ಲಿ ಸುಳಿದಾಗ ಆ ಆನಂದ ನಮಗೆ ಉಂಟಾಗ್ತದೆ. ಆ ಆನಂದವೇ ಮೋಕ್ಷ ಅನ್ಬೋದು, ಐಕ್ಯ ಅನ್ಬೋದು, ಮುಕ್ತಿ ಅನ್ಬೋದು. ಮುಕ್ತಿ ಅಂದ ಕೂಡಲೇ ನಾವು ಏನೂ ತಿಳ್ಕೊಳ್ಳೋದಿಲ್ಲ. ಇಲ್ಲಿ ನಮಗೇನದ ಈ ಒಂದು ಕ್ಷಣ ಈಗ ನಾವೊಂದು ನೆನಪು ಮಾಡಿಬಿಡ್ತೀನಿ. ನಿಮ್ಮ ಮನೆ, ಹೊಲ, ಮನೆ, ಸೈಕಲ್, ಮೋಟ್ರ್, ಕಾರ್ ಇವೆಲ್ಲ ನೆನಪು ಬಂದು ಈಗ ಇಷ್ಟೊತ್ತು ನೆನಪಿದ್ದವನು ಇರಲಿಲ್ಲ. ಯಾಕೆ? ಮನುಷ್ಯನೊಳಗೆ ಮಹಾನಂದ ತುಂಬಿತ್ತು, ಪರಮಾನಂದ ತುಂಬಿತ್ತು, ಗುರು ಕೊಟ್ಟಿರ್ತಕ್ಕಂಥ ಮಹಾಮಂತ್ರ ತುಂಬಿತ್ತು. ಆ ತುಂಬಿ ಮನಸ್ಸು ಏನು ಮಾಡ್ತದೆ, ಒಂದು ದಿವಸ ದಿನ ತುಂಬಿ 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 ಒಂದಿನ ಆಚಾರ ಶಿಶುವಾಗಿ ಹೊರಗೆ ಬಂದುಬಿಡ್ತದೆ. ಅದಕ್ಕೆ ನಾವು ಆಚಾರ ಸಂಪನ್ನರಾಗಬೇಕೇ ಹೊರತಾಗಿ ಕ್ರಿಯೆಯಿಂದೇ ನಮ್ಗೆ ಆನಂದ ಸಾಧ್ಯತೆ ಹೊರತಾಗಿ ಅರಿವಿನಿಂದ ಆಗದ. ಆ ಅರಿವು ಅಂತಕ್ಕಂಥದ್ದು ಗುರು ಕೊಟ್ಟಿರ್ತಾನೆ, ನಡೀರಿ ಅಂತ ಹೇಳ್ತಾನೆ. ಆ ನಡೆದಂಥ ಆನಂದ ಆ ಅನುಭವಿಗೆ ಗೊತ್ತದು. ಅದಕ್ಕೆ ಇಲ್ಲೇನಾಗ್ತದಂತಂದ್ರೆ ಆಚಾರವಂತರಾಗಿ ನಾವು ಆಚರಿಸಿದ್ದೇ ಆದಲ್ಲಿ
ಅದಕ್ಕೆ ನಮಗದು ಆನಂದ ಆಗ್ತದಂತಕ್ಕಂಥ ಮಾತನ್ನು ಹೇಳಿ ಇದು ಇಷ್ಟಕ್ಕೆ ಮುಗಿತನು. ಮುಗಿದಲ್ಲಿ ಇನ್ನೂ ಭಾಳ ಆಳವಾಗಿರ್ತಕ್ಕಂಥ ಇದು ವಚನ ಐತಿ. ಮತ್ತೆ ಮುಂದೆ ಇಲ್ಲಿ ಯಾರ್ಯಾರು ಬಂದು ಮತ್ತು ಇಲ್ಲಿ ನಾವು ಕೊಟ್ಟರೆ ಸರ್ ಮಾತಾಡ್ಯವನು ಇಲ್ಲ, ಇಲ್ಲಿ ಬಂದು ಕುಟ್ಲಿಕ್ಕೂ ಅದು ಏನೇನೋ ನಾ ಏನೋ ಮಾತಾಡ್ಬೇಕಂತ ಬಂದಾವ ಏನೇನೋ ಆಯ್ತು ನೋಡಿ. ಇಲ್ಲಿ ಯಾಕಂದ್ರೆ ಇಲ್ಲಿ ಎಲ್ಲ ಪಾಸಿಟಿವ್ ಎನರ್ಜಿ. ಈಗ ಈ ರೀತಿ ಇಲ್ಲಿ ಮಹಾತ್ಮರು ಪಳಿಗೆ ಹೋಗ್ಯಾರ. ಇಲ್ಲಿ ಇದು ಸುಮ್ಮನೆ ಒಂದು ಟೇಪ್ ರೆಕಾರ್ಡ್ರ ಅವರು ಗುರುನಾಥರು ಬಂದು ಒಳಗೆ ನಮಗೆ ಏನು ನುಡಿಸ್ತಾರೆ ಅದನ್ನು ನುಡಿತೀವಿ ಹೊರತಾಗಿ ಯಾರೂ ನಮ್ಮ ಜ್ಞಾನವನ್ನು ಇಲ್ಲಿ ನುಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಂಥ ಒಂದು ಮಾತುಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸಿ ತಮಗೆಲ್ಲ ವಂದಿಸಿ ನಾನು 2 ಮಾತುಗಳಿಗೆ ವಿರಾಮ. ಅನುಭವವನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಈಗ ಅನುಭವಕ್ಕೆ ಆಧಾರ ಯಾವುದು ಅಂತಂದ್ರೆ ಮನಸ್ಸು. ಅನುಭವಕ್ಕೆ ಆಧಾರ ಮನಸ್ಸು. ಈ ಮನಸ್ಸಿಗೆ ಯಾವ ರೀತಿಯಾಗಿ ಮರು ಅನ್ನೋದು ಕೂಡ ಅದ್ರ ಜೊತೆಗೆ ಇರ್ತಕ್ಕಂಥದ್ದು. ಕರಿಗಣ ಅಂಕುಶಕ್ಕೆ ಕಿರಿದೆನ್ನಬಹುದೇ ಅನ್ನೋದನ್ನು ಕ್ವಶನ್ ಮಾಡಿದ್ದಾರೆ ಅವರು. ಏನು ಮಾಡಿದ್ದಾರೆ? ಕ್ವಶನ್ ಮಾಡಿದ್ದಾರೆ. ಕಿರಿದೆನ್ನಬಹುದೇ ಅನ್ನೋದನ್ನು ಕ್ವಶನ್ ಮಾಡಿದ್ದಾರೆ ಅವರು. ಮುಂದೆ ಮುಂದೆ ಏನು ಬರ್ದಾರ? ಭಾರದಯ್ಯ ಅಂದ್ರೆ ಅಲ್ಲ, ಹೌದು ಅಲ್ಲ ಅಂದೈತಲ್ಲ. ಆ ರೀತಿಯಾಗಿ ಇವತ್ತು ಮರುವಿನ ಬಗ್ಗೆ ಮಾತನಾಡುವಂಥ ಸಂದರ್ಭಗಳಲ್ಲಿ ದೇಹ ರಚನೆ ಆಗಿದೆ, ಭಾಳ ಸುಂದರವಾಗಿ ದೇಹ ರಚನೆ ಆಗಿದೆ. ದೇಹದಲ್ಲಿರ್ತಕ್ಕಂಥ ಅಂಗಗಳು ಕೂಡ ಅಷ್ಟೇ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾವೆ. ಇವತ್ತೇನಾದರೂ ಕೂಡ ಮೆದುಳು ಸ್ವಲ್ಪ ಮರೆತು ಬಿಟ್ರೆ ಏನಾಕತ್ರಿ? ನಿಷ್ಕ್ರಿಯ. ಅಂದ್ರೆ ದೇಹ ಯಾವ ರೀತಿಯಾಗಿ ಯಾವುದನ್ನು ಕೂಡ ಮರೆಯದಾಗೆ ತನ್ನ ಕಾರ್ಯವನ್ನು ಮಾಡ್ತದ. ಉಸಿರಾಟೋದನ್ನು ಮರೆತು ಬಿಟ್ರೆ ಗಪ್ಪಾಕತಿಲ್ರಿ. ಅಥವಾ ಏನೋ ಹೇಳ್ಬೇಕತ್ ಮಾಡಕತ್ತೀವಿ ಅಂದ್ರೆ ಈ ಮಾತನಾಡುವಂಥದ್ದನ್ನ ಆ ನರ ಬಂದ್ ಮಾಡ್ತಂದ್ರೆ ಮಾತು ಬಂದಾಕವು ಆಗ್ಯಾವ ಎಷ್ಟೋ. ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಒಳ್ಳೆಯ ರೀತಿಯಿಂದ ದೇಹವನ್ನು ನಾವು ಬೆಳೆಸ್ಕೊಂತ ಅದನ್ನು ಕಾಯ್ಕೊಂತ ಹೋದೀವಿ ಅಂದ್ರೆ ಪ್ರತಿಯೊಂದು ಕೂಡ ಅಂಗಾಂಗಗಳು ಭಾಳ ಶುದ್ಧವಾಗಿ ತನ್ನ ಕಾರ್ಯವನ್ನು ತಾವು ಮಾಡ್ತಾ ಹೋಗ್ತವೆ. ಅದಕ್ಕೆ ಏನಾದರೂ ಕೂಡ ಅಲ್ಲಿ ಮರು ಅನ್ನುವಂಥದ್ದು ಬಂತಂದ್ರೆ ತನ್ನ ಕೆಲಸವನ್ನು ನಿಲ್ಲಿಸ್ತದೆ. ನಿಲ್ಲಿಸೋದು ಉಂಟು. ಇವೆಲ್ಲವನ್ನು ಕೂಡ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಹೇಳೋದಕ್ಕಿಂತನೂ ನಮ್ಮ ದೇಹವನ್ನು ಚಲನವಲನ ಎಷ್ಟು ನಾವು ಜಾಗೃತಿಯಿಂದ ತನ್ನ ದೇಹ ತಾನೇ ಮಾಡ್ತದೆ, ಅದಕ್ಕೆ ಪೂರಕವಾಗಿ ನಮ್ಮ ಮನಸ್ಸು ಕೂಡ ಅಷ್ಟೇ ಕಾರ್ಯೋನ್ಮುಖವಾಗಿ ಆಗ್ತದೆ. ಮನಸ್ಸು ಮತ್ತು ದೇಹ ಎರಡೂ ಒಂದಾದಾಗ ಮಾತ್ರ ನಮಗೆ ಉತ್ಪತ್ತಿ ಆಗುವುದು ಜ್ಞಾನ. ಈ ಜ್ಞಾನದಿಂದ ಯಾವುದು ನಮಗೆ ಸಹಕಾರ ಆಗುತ್ತವಾಗ ನಮಗೆ ಲಿಂಗ ಅನ್ನೋದು ಸಹಕಾರ ಮೂರ್ತಿಯಾಗಿ ನಮಗೆ ಜೊತೆಗಿರ್ತದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಎಲ್ಲ ಬಸವಾದಿ ಪ್ರಮತ್ತರು ವಚನದ ಆಧಾರ ಇಟ್ಟುಕೊಂಡೇ ನಮಗೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಇವತ್ತು ಭಾಳ ಉತ್ತಮವಾದಂಥ ವಚನವನ್ನು ನಮ್ಮ ಕೊಟ್ರೇಶ್ ಭಾಳ ಚೆನ್ನಾಗಿ ಇಲ್ಲಿ ಸರ್ ಬಿಡಿಸಿದ್ರವರು. ಅದಕ್ಕೆ ಮುನ್ನುಡಿಯಾಗಿ ಮತ್ತೆ ನಮ್ಮ ಡಾಕ್ಟರವರು ಹೇಳಿದರು. ಈ ಎಲ್ಲವನ್ನು ಕೇಳುವಂಥ ತಾವೆಲ್ಲರೂ ಕೂಡ ಈ ಅನುಭವದ ಮುಖಾಂತರ ನಮ್ಮಲ್ಲಿ ಒಂದಿಷ್ಟು ಜ್ಞಾನದ ಉತ್ಪತ್ತಿ ಆಗ್ತೈತೆ ಇಲ್ಲೋ? ಆಗ್ತೈತೆ. ಬಿಟ್ಟಿವಂದ್ರೆ ಆಗೋದಿಲ್ಲ. ಇದು ಮರುಗಣ ಅನ್ನೋದೇ ಇಲ್ಲಿ ಅದ. ಮಾಡ್ಕೋತ ಹೋದಿವಂದ್ರೆ ನಮಗೆ ಈ ಕೂಡಲ ಸಂಗಮ ಶರಣರಿಗೆ ನಾವು ಅವರಿಗೆ ಬೇಡ್ಕೊಳ್ಳೋದಾಗಲಿ ಅವ್ರ ಜೊತೆಗೆ ಇರುವುದಾಗಲಿ ಮಾಡುವಂಥ ಕೆಲಸವನ್ನು ಇಲ್ಲಿ ಸಾಬೀತುಪಡಿಸ್ದ ಆಗ್ತದೆ. ಆ ಕಾರಣಕ್ಕಾಗಿ ತಮ್ಮೆಲ್ಲರೂ ಕೂಡ ಭಾಳ ಶಿವಯೋಗದಲ್ಲಿ ಭಾಳ ನಿಷ್ಠೆಯಿಂದ ಶಿವಯೋಗ ಮಾಡ್ತಾಯಿದ್ದೀರಲ್ಲ. ಶಿವಯೋಗ ಮಾಡುವಂಥ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿನ ಜಾಗೃತಿ ಎಷ್ಟಾಗುತ್ತೋ ಅಷ್ಟೇ ಹೆಚ್ಚು ಅನುಭವದಲ್ಲಿ ಆಗ್ತದೆ. ನಿಮಗೆ ಬರ್ತದೆ, ನಿಮ್ಮ ಮತಿಗೆ ಬರ್ತದದು ಅನುಭವಕ್ಕೆ ಬಂದಾಗ. ಯಾಕೆ ನಾವು ಶಿವಯೋಗಕ್ಕೆ ಒತ್ತು ಕೊಡ್ರಿ ಅನ್ನೋದಂದ್ರೆ ಶಿವಯೋಗ ಅನುಭವವನ್ನು ಓಪನ್ ಮಾಡ್ತದೆ. ಶಿವಯೋಗ ಮಾಡೋದು ಅಲ್ಲ, ನಮ್ಮ ಜ್ಞಾನವನ್ನು ಓಪನ್ ಮಾಡ್ತದೆ, ನಮ್ಮಲ್ಲಿರ್ತಕ್ಕಂಥ ಅರಿವನ್ನು ಓಪನ್ ಮಾಡ್ತದೆ. ಅದು ಮಾಡೋದ್ರ ಮುಖಾಂತರ ಅಲ್ಲಿ ನಾವು ಯಾವ ರೀತಿಯಾಗಿ
ಸತ್ಸಂಗದ ಮುಖಾಂತರ ಬರುವಂಥ ವಿಚಾರಗಳಾಗಿರ್ಬೋದು, ವಚನ ಸಾಹಿತ್ಯದಿಂದ ಬರುವಂಥ ವಿಚಾರಗಳಾಗಿರ್ಬೋದು, ನಮ್ಮ ನಡೆ ನುಡಿ ಆಚಾರದಲ್ಲಿರ್ತಕ್ಕಂಥ ವಿಚಾರಗಳನ್ನು ಭಾಳ ಸದ್ಗತಿಯಿಂದ ನಾವು ತಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಈ ಒಂದು ಅನುಭವದಲ್ಲಿ ಭಾಗಿಯಾಗ್ತಿದ್ದಿರಲ್ಲ, ಭಾಳಷ್ಟು ಸಂತೋಷ ಸಂಗತಿ. ಜೊತೆಗೆ ಇದು ಏನು ನಡೆದ ಇದು ನಿಜವಾಗ್ಲೂ ಕೂಡ ನನಗನಿಸೋ ಮಟ್ಟಿಗೆ ಇವತ್ತು ನಾವೆಲ್ಲರೂ ಕೂಡ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರು ಅನುಭವ ಮಂಟಪವನ್ನು ಕಟ್ಟಿ ಅನುಭಾವಿಗಳೆಲ್ಲ ಕೂಡಿಸ್ಕೊಂಡು ಅನುಭವವನ್ನು ಮಾಡ್ತಿದ್ರು ಅಂತ ನಾವು ಕೇಳಿದ್ದೀವಿ. ಇದು ನಮ್ಮ ಈ ಸಣ್ಣ ಪ್ರಮಾಣದಲ್ಲಿ ನಡೀತಕ್ಕಂಥ ಒಂದು ಅನುಭವ. ಇದಕ್ಕೆ ನನಗೆ ಮೊದಲು ಈ ಪ್ರಾರಂಭಕ್ಕಿಂತ ಮುಂಚೆ ಇದು ವಚನ ಚಿಂತನ ಅಥವಾ ಹಿಂಗೆ ಅಂತನಕತ್ರು ಚಿಂತನೆಗಿಂತನ ಇನ್ನೂ ಬ್ಯಾಡ ಇಲ್ಲಿ ಅನುಭವ, ಇದು ಅನುಭವವನ್ನು ವಿಚಾರವನ್ನು. ಯಾಕಂದ್ರೆ ನಮಗೆ ಗುರುವಾದಂಥವರು ವಿಶ್ವಗುರು ಬಸವಣ್ಣವರು. ನಮ್ಮ ಗ್ರಂಥ ವಚನ ಸಾಹಿತ್ಯ ನಮ್ಮ ಧರ್ಮ ಲಿಂಗಾಯತ ಧರ್ಮ ಅನ್ನೋದನ್ನು ನಾವು ಮನನ ಮಾಡ್ಕೋಬೇಕು ಮೊದಲು. ಇದನ್ನು ಆದಾಗ ಮಾತ್ರ ಉಳಿದೆಲ್ಲವನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ, ನಾಳಿನ ಅನುಭವ ನಮ್ಮ ಬಾರಿಕ ಸರ್ ಅವರು ನಡೆಸ್ಕೊಡ್ಬೇಕು ಅನ್ನೋದನ್ನು ನಾವು ಅವರಲ್ಲಿ ಕೇಳ್ಕೊಳ್ತೇವೆ. ಶರಣರಾದಂಥ ಬಾರಿಕ ಸರ್ ಅವರು ಇವತ್ತು ಏನು ಕೊಟ್ರೇಶ್ವರು ಭಾಳ ಉತ್ತಮವಾಗಿ ತಮ್ಮ ವಿಚಾರವನ್ನು ಭಾಳ ಚೆನ್ನಾಗಿ ಮಂಡಿಸಿದರು. ನಿಜವಾಗಲೂ ಕೂಡ ಇದು ವಚನ ಸಾಹಿತ್ಯದ ಮಂಡನೆ ಅಂತ ನಾನು ಅಂತೀನಿ. ಅದನ್ನು ವಚನ ಸಾಹಿತ್ಯದ ಪರಿಯನ್ನು ಬಿಡಿಸುವಂಥ ಕೆಲಸವನ್ನು ಭಾಳ ಉತ್ತಮವಾಗಿ ನಮ್ಮ ಕೊಟ್ರೇಶ್ವರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಅದಕ್ಕೆ ಪೂರಕವಾಗಿ ನಮ್ಮ ಡಾಕ್ಟರ್ಗಳು ಹೇಳಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಈಗ ಮಹಾಮಂಗಲ ನಾವೆಲ್ಲ